ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುಪ್ರಿಯ ರಾಘವೇಂದ್ರ ಜೋಶಿ. ಒಬ್ಬ ಯುವಕ ಜೀವನದಲ್ಲಿ ನೊಂದು ನನ್ನ ಜೀವನಕ್ಕೆ ಯಾವುದೇ ಬೆಲೆ ಇಲ್ಲ, ನಾನು ಬದುಕುವುದರಲ್ಲಿ ಅರ್ಥವೇ ಇಲ್ಲ ಎಂದು ತಿಳಿದು ಒಬ್ಬ ಜ್ಞಾನಿಯನ್ನ ಭೇಟಿಯಾಗ್ತಾನೆ. ಭೇಟಿಯಾಗಿ ಅವರಿಗೆ ಹೇಳ್ತಾನೆ, ಗುರುಗಳೇ, ನನ್ನ ಜೀವನವು ಬಹಳ ಬೇಸತ್ತು ಹೋಗಿದೆ, ಏಕೆಂದ್ರೆ ನನಗೆ ಅನ್ಸುತ್ತೆ ನನ್ನ ಜೀವನಕ್ಕೆ ಬೆಲೆಯೇ ಇಲ್ಲ ಎಂದು ಅಂತ. ಆಗ ಜ್ಞಾನಿಯೊಬ್ರು ಅವನಿಗೆ ಒಂದು ಕಲ್ಲನ್ನ ಕೊಟ್ಟು, ಇದನ್ನ ಮಾರ್ಕೆಟ್ಗೆ ತಗೊಂಡು ಹೋಗಿ ನೀನ್ ಇದನ್ನ ಮಾರಿಕೊಂಡು ಬರ್ಬೇಕು, ಕೇಳ್ಬೇಕು ಇದ್ರ ಬೆಲೆ ಏನು ಅಂತ ಹೇಳಿ ಕಳಿಸ್ತಾರೆ. ಆಗ ಮೊದಲನೇದಾಗಿ ಹಣ್ಣು ಮಾರುವವಳು, ನೀ ಇದು ಕಲ್ಲನ್ನ ಕೊಟ್ಟರೆ ನಾನು ನಿನಗೆ 2 ಕಿಲೋ ಹಣ್ಣುಗಳನ್ನ ಕೊಡ್ತೇನೆ, ಚೆನ್ನಾಗಿದೆ ಕಲ್ಲು ಅಂತ ಕೇಳ್ತಾಳೆ. ನಂತರ ಇನ್ನೊಬ್ಬ ವ್ಯಾಪಾರಿ ಆ ಕಲ್ಲನ್ನ ನೋಡಿ, ಇದು ಚೆನ್ನಾಗಿರುವ ಕಲ್ಲು, ನನಗೆ ಕೊಟ್ರೆ ನಾನು ನಿನಗೆ 100 ರೂಪಾಯಿಯನ್ನ ಕೊಡ್ತೇನೆ ಅಂತ ಹೇಳ್ತಾರೆ. ಮುಂದೆ ಸಾಗಿದಾಗ ಹೀಗೆ ಬೇರೆ ಊರಿನಿಂದ ಬಂದಂತಹ ವ್ಯಾಪಾರಿ ಅದನ್ನ ನೋಡಿ ಹೇಳ್ತಾನೆ, ಆಶ್ಚರ್ಯಗೊಂಡು ಅದನ್ನ ಹೇಳ್ತಾನೆ, ಇಂತಹ ಕಲ್ಲು ನಿಮ್ಮ ಹತ್ರ ಇದೆಯಾ? ಇದು ಕಲ್ಲಲ್ಲ, ಇದು ನಿಜವಾದ ವಜ್ರ ಅಂತ ಹೇಳಿ, ಇದನ್ನ ನನಗೇನಾದ್ರೂ ಕೊಟ್ರೆ ನಿಮ್ಗೆ ಲಕ್ಷಾಂತರ ಹಣವನ್ನ ಕೊಡ್ತೇನೆ ಅಂತ ಹೇಳ್ತಾನೆ. ಆ ಕಲ್ಲನ್ನ ತೆಗೆದುಕೊಂಡು ಓಡಿ ಮರಳಿ ಜ್ಞಾನಿಯ ಹತ್ರ ಬಂದು ಆ ಹುಡುಗ ಹೇಳ್ತಾನೆ, ಗುರುಗಳೇ, ಈ ತರ 3 ಜನರು ಬೇರೆ ಬೇರೆಯ ಬೆಲೆಯನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಆಗ ಗುರುಗಳು ನಗುತ್ತಾ ಉತ್ತರ ಕೊಡ್ತಾರೆ, ನಾವು ಎಲ್ಲಿದ್ದೇವೆ ಅನ್ನೋದರ ಮೇಲೆ ನಮ್ಮ ಬೆಲೆ ನಿರ್ಧಾರ ಆಗುತ್ತೆ. ಜನರು ಯಾರು ಮಾತಾಡ್ತಾ ಇದ್ದಾರೆ ಅಂತ ತಲೆ ಕೆಡಿಸ್ಕೊಳ್ಬಾರ್ದು. ನಮ್ಮ ಬೆಲೆ ನಾವು ಇರುವ ಸ್ಥಾನದ ಮೇಲೆ ನಿರ್ಧಾರವಾಗಿರುತ್ತೆ. ಅದಕ್ಕಾಗಿ ಮತ್ತೊಬ್ಬರ ಬೆಲೆ ಕಟ್ಟುವುದನ್ನು ನಾವು ತಲೆ ಕೆಡಿಸಿಕೊಳ್ಳದೆ ನಾವು ಇರುವ ಸ್ಥಾನವನ್ನು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಹೀಗಾಗಿ ದಿನಕ್ಕೊಂದು ಬದಲಾವಣೆ. ನಮಸ್ಕಾರ.